ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಾಜೇಗೌಡರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಶಿಲ್ಪಿ, ಸಾಮಾಜಿಕ ಸುಧಾರಕ, ಅರ್ಥಶಾಸ್ತ್ರಜ್ಞ ಮತ್ತು ದಲಿತ ಹಕ್ಕುಗಳ ಹೋರಾಟಗಾರರಾಗಿದ್ದು, ಭಾರತೀಯ ಸಂವಿಧಾನದ ರಚನೆ, ಅಸ್ಪೃಶ್ಯತೆ ನಿರ್ಮೂಲನೆ, ಮಹಿಳಾ ಸಬಲೀಕರಣ, ಕಾರ್ಮಿಕ ಹಕ್ಕುಗಳ ಮತ್ತು ಬೌದ್ಧ ಧರ್ಮದ ಪುನರುದ್ಧಾರದಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಎಂದರು. ಹಾಗೆ ಕೌನಳ್ಳಿ ಸೋಮಶೇಖರ್ ಮಾತನಾಡಿ, ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ವಿರೋಧ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ, ತುಳಿತಕ್ಕೊಳಗಾದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಟ, ಶಿಕ್ಷಣ ಮತ್ತು ಸಬಲೀಕರಣ, ಶಿಕ್ಷಣದ ಮೂಲಕ ಜನರಿಗೆ ಅರಿವು ಮೂಡಿಸುವಂತಹ ಮಹಾನ್ ಹೋರಾಟಗಾರರು ಎಂದರು. ಮತ್ತು ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಮಾತನಾಡಿ, ಭಾರತದ ಇತಿಹಾಸ ಪುಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಕ್ರಾಂತಿಕಾರಿ, ಬದುಕಿನ ಹೊರನೋಟಕ್ಕೆ ಪವಾಡಲು ಅವರು ಶ್ರಮಿಸಿದಂತಹ ಹಾದಿ ಸುಗಮವೇನೂ ಆಗಿರಲಿಲ್ಲ. ಇವರ ಬದುಕಿನ ಅದೃಷ್ಟವಾಗಲಿ ಪವಾಡವಾಗಲಿ ನಡೆದೇ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಅದೃಷ್ಟವನ್ನ ನಂಬಿದರೆ ಅಲ್ಲ, ಅವರ ಬದುಕನ್ನ ಸತತ ಸಾಧನೆಯಿಂದ, ಪರಿಶ್ರಮದಿಂದ, ಛಲದಿಂದ ರೂಪಿಸಿಕೊಂಡರು ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಮಂಡಲ ಅಧ್ಯಕ್ಷರಾದ ರಾಜೇಂದ್ರ ಅವರು, ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ವಿಜಯ್ ಕುಮಾರ್, ರಾಜಕಾರಣಿ ಸದಸ್ಯರಾದ ಕೌನಳ್ಳಿ ಸೋಮಶೇಖರ್, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಾಜೇಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಚನ್ನಬಸವ, ಜಿಲ್ಲಾ ಕಾರ್ಯದರ್ಶಿ ರವಿ, ತಾಲೂಕು ಸಿಟಿ ಅಧ್ಯಕ್ಷರಾದ ರಮೇಶ್, ತಾಲೂಕು ಮಹಿಳಾ ಅಧ್ಯಕ್ಷರಾದ ಮೀನಾಕ್ಷಿ, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ನಳಿನಿ ಗೌಡ, ತಾಲೂಕು ಉಪಾಧ್ಯಕ್ಷರಾದ ದೇವೇಂದ್ರ, ತಾಲೂಕು ಎಸ್ಸಿ ಮೋರ್ಚಾದ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಎಂಪಿ ರಾಜು ಹಾಗೂ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾದ ಸ್ವಾಮಿ ಹಾಗೂ ಬಿಜೆಪಿಯ ತಾಲೂಕುಯ ಎಲ್ಲಾ ಮುಖಂಡರು ಹಾಜರಿದ್ದರು. ಕಾಂಗ್ರೆಸ್ ಅಂಬೇಡ್ಕರ್ ಹೆಸರಿಲ್ಲದೆ ಯಾವ ಕಾರ್ಯಕ್ರಮ ಮಾಡೋದೇ ಇಲ್ಲ. ಆದ್ರೆ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವಮಾನ ಮಾಡತಕ್ಕಂಥವ್ರು ಕಾಂಗ್ರೆಸ್ನವರು. ಇಲ್ಲಿದ್ರು ಅಂದ್ರೆ ಕಾಂಗ್ರೆಸ್ ಬಹಳ ಪ್ರೀತಿ ಆಗ್ತದೆ. ಆದ್ರೆ ಇವತ್ತು ದಲಿತರ ಹೆಸರು ಹೇಳ್ಕೊಂಡು ದಲಿತರ ಹೆಸರಿನಿಂದ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇರ್ತಾರೆ. ನೋಡಿ, ಅಂಬೇಡ್ಕರ್ ಅವರ ದುರ್ಬಳಕೆ ಪಡ್ಕೊಂಡವ್ರೆ ಈ ರಾಜಕೀಯ ಪಕ್ಷದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್. ಅದು ಯಾವತ್ತು ಅವರು ಮಾಡಿ ಅವರು ಅದರ ನಮ್ಮ ಸಮರ್ಥವಾಗಿ 1891ರಲ್ಲಿ ಮಹಾರಾಷ್ಟ್ರದ ಮುಲ್ಮಿ ಎನ್ನುವಂಥ ಹಳ್ಳಿಗೆ ಜನನಾಗಿದ್ದಾರೆ. ಇವರು ತಂದೆ ತಾಯಿನ ಭೀಮಾಬಾಯಿ ಮತ್ತು ರಾಮ್ಜಿ ದಂಪತಿಯ 14ನೇ ಮಗ. ಇವರು ಅತಿ ಕಡಿ ಬಡತನದಲ್ಲಿ ತನ್ನ ವ್ಯಾಸಂಗವನ್ನು ಮುಗಿಸಿ ಅಸ್ಪೃಶ್ಯತೆ, ಹಿಂದುಳಿದ ವರ್ಗದ ಹೋರಾಟ ಮತ್ತು ದಲಿತರ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸಾಮಾನ್ಯ ಕನಿಷ್ಠ ಒಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ಒಂದು ಹಕ್ಕು ಸಿಗಬೇಕು, ಎಲ್ಲ ಮುಂದುವರೆದ ಜನಾಂಗನೇ ದೇಶನ ಆಳಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ನಡೆಸಿದಂಥ ಹೋರಾಟಗಳು ಅಪಾರ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೀಪದ ಬೆಳಕಲ್ಲಿ ಕೂತಿ ತನ್ನ ವಿದ್ಯಾಭ್ಯಾಸ 1956 ಅದರಲ್ಲಿ ವೀರರು, ದಲಿತರು, ದುರ್ಬಲರು ಕಾಲಘಟ್ಟಕ್ಕೆ ಬಹುಶಃ ಇವತ್ತಿನ ಪ್ರಚಲಿತ ವಿದ್ಯಮಾನಕ್ಕೂ ಹೋಗುವಂಥ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಒತ್ತು ಕೊಡುವ ಶಕ್ತಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಈಗಾಗಲೇ ಅವರ ಬಗ್ಗೆ ನಾವು ಮಹಾನಾಯಕರ ಧಾರಾವಾಹಿಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ 9ವರೆಗೆ ಬರ್ತಾ ಇತ್ತು ಕಾರ್ಯಕ್ರಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡೋದಕ್ಕಿಂತ ಅವರಿಗೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದೇ ನನ್ನ ಒಂದು ಆಶಯ. ಅಂತ ಹೇಳಿದ್ರೆ ಮಾನದಂಡನೆ ಇವತ್ತೇನಾದ್ರು ಒಬ್ಬ ರಾಜಕಾರಣಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಕಾಲಘಟ್ಟದ ಅನುಸಾರವಾಗಿ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದಿತ್ತು. ಮಾಡಿದ್ದಾರೆ ಕಾಂಗ್ರೆಸ್ ಅವರು 107 ಬಾರಿ. ನಮ್ಮ ಪ್ರಶಿಕ್ಷಣ ವರ್ಗದಲ್ಲಿ ಮಹೇಶ್ ಅವರು ತುಂಬ ಚೆನ್ನಾಗಿ ಮಾತಾಡೋದು. 107 ಬಾರಿ, 1-2 ಬಾರಿ ಅಲ್ಲ, ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು 107 ಬಾರಿ ಕಾಂಗ್ರೆಸ್ ಅವರು. ನಮ್ಮವರು ಕೇವಲ 7 ಬಾರಿ ಮಾಡಿರ್ತಕ್ಕಂಥದ್ದು. ಬಹುಶಃ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ವಿದ್ಯಾರ್ಹತೆ ಇವತ್ತು ಕನಿಷ್ಠ ನಾವು P1 ಕೆಲಸ ಮಾಡಬೇಕು ಮಿನಿಮಮ್ ಮಾನದಂಡ ಇರ್ತದೆ. ರಾಜಕೀಯ ವ್ಯವಸ್ಥೆಗೆ ಅವರು ತಪ್ಪಂತ ನಿಟ್ಟಿನಲ್ಲಿ ಬಹುಶಃ ಯಾವುದೇ ವಿದ್ಯಾಭ್ಯಾಸದ ಮಾನದಂಡ ಇಲ್ಲ.
ಪಂಚಾಯತ್ ಎಲೆಕ್ಷನ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಅಷ್ಟೇ ಯಾಕೆ MLA ಆದರೂ ಕೂಡ ಇವತ್ತು ಯಾವುದೇ ವಿದ್ಯಾರ್ಥಿ ಇಲ್ಲ. ಹಾಗಾಗಿ ಇವತ್ತು ಇಡೀ ವಿಶ್ವವೇ ಒಪ್ಪುವಂಥ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೆಲ್ಲ ಗೊತ್ತಿರ್ತಾರೆ ವಿಚಾರ. ಜೊತೆಗೆ ಅಂಬೇಡ್ಕರ್ ಅವರು ಕಾಲಘಟ್ಟದಲ್ಲಿ ರಾಷ್ಟ್ರ ಕಟ್ಟಕ್ಕೆ ಸುಮಾರು ಜನ ಹೋರಾಟ ಮಾಡಿದ್ರು. ಕೆಲವೆಲ್ಲ ಪಟಮದ ಶಕ್ತಿಗಳು ಮೇಲ್ನೋಟಕ್ಕೆ ನಾವೆಲ್ಲ ನಾವಿಗಂತ ಈಗಲೂ ಕಾಣ್ತೀವಿ, ಆದರೂ ಕಾಣ್ತಾ ಇರ್ತೀವಿ. ಮೇಲ್ನೋಟಕ್ಕೆ ಬೇರೆ ಬೇರೆ ವಿಚಾರಗಳೇ ಬೇರೆ. ಆದರೆ ನೋಡಿ ಇವತ್ತು ಈಗಾಗಲೇ ರಾಜೇಗೌಡರು ಬಹಳಷ್ಟು ಎಲ್ಲನೂ ಹೇಳಿದ್ದಾರೆ. ಅದು ಇದನ್ನು ಮಾತಾಡಿ ಏನು ಮಾತಾಡಬೇಕು, ಏನು ಮಾತಾಡಬೇಕು, ಇದೆಲ್ಲ ಹುಡುಕು ತೆಗಿಬೇಕು ಅಂತ ಕೊಟ್ಟಿದ್ದಾರೆ. ಅದು ಮನಸ್ಸಿನಲ್ಲಿರೋದು ಅಂಬೇಡ್ಕರ್ ಅವರ ವಿಚಾರವಾಗಿ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೋ ಜನಾಂಗಕ್ಕೋ ಸಮಾಜಕ್ಕೋ ಸೀಮಿತವಾಗಿ ಉಳಿದುಕೊಳ್ಳುವ ವ್ಯಕ್ತಿ. ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ಸಮಾಜ, ಒಂದು ಪಕ್ಷ ಅವರ ಹೆಸರು ಹೇಳಿಕೊಂಡು ಇವತ್ತು ಕೂಡ ಸಾಮಾಜಿಕವಾಗೂ ಕೂಡ ಬಹಳಷ್ಟು ಕಲ್ಲೋಲಗಳನ್ನು ಸೃಷ್ಟಿ ಮಾಡುವಂಥ ವಾತಾವರಣನ ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಜಕೀಯವಾಗೂ ಕೂಡ ಅಂಬೇಡ್ಕರ್ ಅವರನ್ನ ಮುಂದಿಟ್ಟುಕೊಂಡು ಬಹಳಷ್ಟು ವ್ಯತ್ಯಾಸಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕೇವಲ ಎಲ್ಲ ಕಡೆ ದಲಿತ ಕಾಲೋನಿಗಳಲ್ಲಿ ಅವರ ಪ್ರತಿಮೆಗಳನ್ನು ಇಟ್ಕೊಂಡು ಇದು ಮಾಡುವಂಥದ್ದು ನಡೀತಾ ಇದೆ. ಆದರೆ ಮೊನ್ನೆ ಒಂದು 10 ಜನ ಬಂದಿದ್ರು. ಅವರು ಕೂಡ ನಾನು ಹೇಳಿದ್ದೆ, ಅಂಬೇಡ್ಕರ್ ಅವರು ಕೇವಲ ಕಾನೂನುಗಳಿಗೆ ಸೀಮಿತವಾದಂಥವ್ರಲ್ಲ, ಎಲ್ಲ ಬೇರೆ ಬೇರೆ ಸ್ಥಳಗಳಲ್ಲೂ ಬೇರೆ ಬೇರೆ ಸರ್ಕಲ್ಗಳಲ್ಲೂ ಕೂಡ ಅವರ ಪ್ರತಿಮೆಯನ್ನು ಮಾಡಿಕೊಂಡು ಅದೆಲ್ಲನೂ ಮಾಡಿ ಅವ್ರನ್ನ ಗೌರವ ಮಾಡುವಂಥದ್ದು ಕೂಡ ಬಹಳ ಅಗತ್ಯ. ಗೌರವ ಇದೆ ಅಂಥವರ ಪಾಲಧಿಕಾರ ಆದರೆ ಅದು ಕಡಿವಾಣ ಆಗಿರೋದು ಅಂಬೇಡ್ಕರ್ ಅವರು ತನ್ನದೇ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಂದು ವರ್ಗಕ್ಕೂ, ಪ್ರತಿಯೊಂದು ಸಮಾಜಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಅವಕಾಶವನ್ನು ಮಾಡತಕ್ಕಂಥದ್ದು ನಮ್ಮ ವಿಚಾರ. ನಮ್ಮ ಸಂವಿಧಾನವನ್ನು ಇಡೀ ಪ್ರಪಂಚವೇ ಮೆಚ್ಚಿದೆ. ಒಂದು ಭಾರತದ ಸಂವಿಧಾನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದನ್ನ ಎಲ್ಲ ಹೇಳ್ತಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗೌರವದಲ್ಲಿ ಸೋಮಶೇಖರ್ ಬಂದಿರುವ ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಿಕಟಪೂರ್ವ ರಾಜೇಗೌಡರ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಹೆಸರನ್ನು ಹೇಳಕ್ಕಾಗ್ತಕ್ಕಂಥ ಎಲ್ಲ ತಾಲೂಕು ಪದಾಧಿಕಾರಿಗಳೇ, ಜಿಲ್ಲಾ ಸ್ತರದ ಪದಾಧಿಕಾರಿಗಳೇ ಹಾಗೂ ರಾಜ್ಯ ಸ್ತರದ ಪದಾಧಿಕಾರಿಗಳೇ ಮತ್ತು ನಮ್ಮ ತಾಲೂಕಿನ ಎಲ್ಲ ಸ್ತರದ ಪದಾಧಿಕಾರಿಗಳು ಹಾಗೂ ಕಾರ್ಯಕ್ರಮದಲ್ಲಿದ್ದಾರೆ. ಇವತ್ತು ದಿನ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತಾ, ಮೊನ್ನೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಡ್ಡಂಡ ಕಾರ್ಯಕ್ರಮವರು ಆಯೋಜಿಸಿರ್ತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನು ನಾವೆಲ್ಲರೂ ನೋಡಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಮತ್ತೊಮ್ಮೆ ನಮ್ಮ ಸ್ನೇಹಿತರು ಹೇಳಿದ್ರು. ನಾವು ಮತ್ತೊಮ್ಮೆ ಸ್ಮರಿಸ್ತಾ ಅಂತ ಒಂದು ಕಾರ್ಯಕ್ರಮ ಸಿಕ್ಕಿದಾಗ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಏನಾದ್ರು ಮತ್ತೊಂದು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.